ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮುಖಂಡರ ಜೊತೆ ಚರ್ಚೆ ಇವತ್ತು. ನೋಡಿ, ಚುನಾವಣೆ ಅಭ್ಯರ್ಥಿ ಘೋಷಣೆ ಆಗಿದೆ ಕಾಂಗ್ರೆಸ್ ಪಾರ್ಟಿಲಿ. ನಾನು ಒಬ್ಬ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಬ್ಬ ಶಾಸಕ. ಸೊ ನಾವು ತಯಾರು ಮಾಡ್ಕೋಬೇಕಲ್ಲ. ಈ ಮಧ್ಯೆ ಬಹಳ ಜನ ಕಾರ್ಯಕರ್ತರು ಎರಡು ಪಾರ್ಟಿಯಿಂದ ನಮ್ಮ ಪಾರ್ಟಿ ಸೇರ್ಕೊಳ್ಳಿಕ್ಕೆ ಬಹಳ ಮುಂದೆ ಬರ್ತಾ ಇದ್ದಾರೆ. ಅದನ್ನ ಯಾರು ಏನೇನು ಅಂತೇಳಿ ಅವರೆಲ್ಲ ನಮ್ಮ ಲೋಕಲ್ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ, ಇಷ್ಟು ವರ್ಷ ದಳದಲ್ಲಿ ನಮಗೂ ದಳಕ್ಕೂ ಹೋರಾಟ ನಡ್ಕೊಂಡು ಬರ್ತಾ ಇತ್ತು. ನಮ್ಮ 5-6 ಕ್ಷೇತ್ರದಲ್ಲಿ ನಮಗೂ ದಳನೇ ನೇರ ಸ್ಪರ್ಧೆ ಇದ್ದಿತ್ತು. ಈಗ ದಳ ಇಲ್ವಲ್ಲ, ಅದಕ್ಕೇನಪ್ಪ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದಿಂದನೇ ಬಿಜೆಪಿ ಪಾರ್ಟಿಗೆ ಸೇರಿಸ್ಬಿಟ್ರಲ್ಲ, ಇನ್ನು ನಮ್ಮ ಗತಿ ಏನು ಅಂತ ಪಾಪ ಕೆಲವು ಕಾರ್ಯಕರ್ತರೆಲ್ಲ ಕೇಳ್ತಾ ಇದ್ದಾರೆ. ಸೊ ಅವರೆಲ್ಲ ಬಂದು ನಮ್ಮವ್ರ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ, ನನ್ನ ಹತ್ರನೂ ಸಂಪರ್ಕ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡು ಸೇರ್ಪಡೆ ಮಾಡ್ಕೊಳ್ತೀರಾ ಅಂತ ಸರ್ ಜೆಡಿಎಸ್ ನಾಯಕರು? ನಾನೇನೋ ನಮ್ಮವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಈಗ ಪಾಪ ಅವ್ರಿಗೆ ನಮ್ಮ ವಿರುದ್ಧ ಹೋರಾಟ ಮಾಡಿದವ್ರಿಗೆ ಈಗ ಪಾಪ ಅವ್ರಿಗೆ ಮುಂದಿನ ಭವಿಷ್ಯ ನೋಡ್ತಾರಲ್ಲ, ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರಿಗೆಲ್ಲ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಆಸೆ ಬಂದಿದೆ. ಸೊ ನಾವು ಎಲ್ಲ ಮರೆತು ಅವ್ರನ್ನೆಲ್ಲ ನಮ್ಮ ಪಾರ್ಟಿಗೆ ಹಳ್ಳಿ ಮಟ್ಟದಲ್ಲಿ ಯಾರು ಕಾರ್ಯಕರ್ತರಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೀವಿ. ಸರ್, ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿನ ಹಾಕಿದ್ದೀವಿ, ಈ ಸರಿ ಡಿಕೆ ಬ್ರದರ್ಸ್ಗೆ ಜನ ಪಾಠ ಕಲಿಸ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವರು ಪಾರ್ಟಿದ್ ಮಾತಾಡ್ಲಿ. ಕುಮಾರಸ್ವಾಮಿ ದಳದ ಫಸ್ಟ್ ಮಾತಾಡ್ಲಿ. ದಳ ಇದೆಯಾ ಇಲ್ಲ ಅನ್ನೋದನ್ನ ಗೌಡ್ರು ಕುಮಾರಸ್ವಾಮಿ ಅವರು ಫಸ್ಟ್ ಹೇಳಲಿ, ಆಮೇಲೆ ಪ್ರಬಲ ಅಭ್ಯರ್ಥಿ ಆಮೇಲೆ ಮಾತಾಡೋಣ. ಸರ್, ಅದೊಂದು ಇದು ಅರಮನೆ ಸುತ್ತಲೂ ಜಾಗದ ವಿಚಾರವಾಗಿ ನಿಮ್ಮ ಕ್ಯಾಬಿನೆಟ್ ನೀವು ನಾನು ಇರಲಿಲ್ಲ. ಅದು ಸುಪ್ರೀಂ ಕೋರ್ಟಲ್ಲಿ ಭಾಳ ದೊಡ್ಡ ಸೀರಿಯಸ್ ಆಗಿ ಕೋರ್ಟ್ ಅವರು ಸುಪ್ರೀಂ ಕೋರ್ಟಲ್ಲಿ ಭಾಳ ಸೀರಿಯಸ್ ಆಗಿ ಹಿಂದೆ ಕಂಟೆಂಪ್ಟ್ ಆಗಿತ್ತು. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ತೀರ್ಮಾನ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಅವರು ನಮ್ಮ ಮೇಲೆ ಭಾಳ ಗಲಾಟೆ ಮಾಡ್ತಾಯಿದ್ರು. ಆಫೀಸರ್ಸ್ ಎಲ್ಲ ನೀವೇ ಖುದ್ದಾಗಿ ಬರಬೇಕು ಅಂತೇಳಿ ಆದೇಶ ಕೊಟ್ಟಿದ್ರು. ಅದಕ್ಕೆ ಏನಾಯಿತು ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿದ್ದು. ನಿನ್ನೆ ಏನಾಯಿತು ಅಂತ ನಂಗೆ ವಿಚಾರಿಸಿ ಇನ್ನೂ ವಿವಾದ ಇದೆಯಲ್ಲ ಸರ್ ಸರ್ಕಾರದ್ದು ಅರಮನೆದು? ನನಗೆ ಗೊತ್ತಿಸಿ ಅವೆಲ್ಲ ಕೋರ್ಟಲ್ಲೇ, ಸುಪ್ರೀಂ ಕೋರ್ಟಲ್ಲೇ ಕೆಲವು ಆದೇಶ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶನ ನಾವು ಪಾಲನೆ ಮಾಡಲೇಬೇಕಾಗಿದೆ. ಈಗ ರಸ್ತೆ ಅಗಲೀಕರಣ ಮಾಡ್ತೀರಾ ಸರ್, ಬಿಟ್ಕೊಡ್ತೀರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.